ನಂದಾವನ ಎಂಬ ಕಾಡಿನಲ್ಲಿ ಎಂದಿನಂತೆ ಸುಂದರವಾದ ಮುಂಜಾವು. ಹಕ್ಕಿಗಳೆಲ್ಲ ಚಿಲಿಪಿಲಿಗುಡುತ್ತಾ ಅತ್ತಿತ್ತ ಹಾರಾಡುತ್ತಿದ್ದವು. ನಮ್ಮ ಕಥಾನಾಯಕ ಮಿಂಕು ಏನೋ ಯೋಚನೆಯಲ್ಲಿದ್ದಾನೆ. ವಾಹ್, ಎಂತ ಸುಮಧುರ ದಿವಸ! ನನ್ನ ಬಾಲ್ಯ ಸ್ನೇಹಿತರು ಇವತ್ತು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಮಿಂಕು, ಬಾ ಬ್ರೇಕ್ಫಾಸ್ಟ್ ಮಾಡು. ಹಾ, ಬಂದೆ ಮಮ್ಮಿ. ಮಿಂಕು ತಿಂಡಿ ತಿನ್ನಲು ಬರುವನು. ಇದೇನ್ ಮಮ್ಮಿ, ದಿನಾಲು ಬರೀ ಪೀನಟ್ ಬೇಯಿಸ್ಕೊಡ್ತೀಯ? ತಿಂದು ತಿಂದು ಬಿಟ್ಟಿದೆ. ಸುಮ್ನೆ ತಿಂದು ಮೇಲೇಳು. ಹಾಳು ಮೂಳು ಜಂಕ್ ಫುಡ್ ತಿಂದು ಆರೋಗ್ಯ ಹಾಳು ಮಾಡ್ಕೋಬಾರ್ದು. ಯಾವಾಗ್ಲೂ ಇದನ್ನೇ ಹೇಳ್ತೀಯಾ ಮಮ್ಮಿ? ಇವತ್ತು ನನ್ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಗೊತ್ತು ತಾನೆ? ಅವರೆಲ್ಲ ಸಿಟಿನಲ್ಲಿ ಬೆಳೆದವರು. ಅವರಿಗೆಲ್ಲ ನೀನು ಇದನ್ನೇ ಮಾಡ್ಕೊಡ್ತೀಯಾ ಹೇಗೆ? ಯಾರೇ ಬರ್ಲಿ, ನಾನು ಇದನ್ನೇ ಬೇಯಿಸ್ಕೊಡೋದು, ತಿಳಿತಾ? ಈಗ ತಿಂದು ಫ್ರೆಶ್ ಅಪ್ ಆಗು, ನಿನ್ ಫ್ರೆಂಡ್ಸ್ ಬರೋ ಹೊತ್ತಾಯ್ತು. ಹಾ ಮಮ್ಮಿ, ಸರಿ. ಮಿಂಕು ತಿಂಡಿ ತಿಂದು ತನ್ನ ಗೆಳೆಯರಿಗಾಗಿ ಹೊರಗಡೆ ಕಾಯುತ್ತಿರುತ್ತಾನೆ. ಬೇಗ ಬನ್ನಿ ಫ್ರೆಂಡ್ಸ್, ನನ್ಗೂ ನಿಮ್ಮನ್ನ ನೋಡೋ ತನಕ ಸಾಕಾಗೋಗಿದೆ. ಮೊನ್ನೆಯಿಂದ ಕಾಯ್ತಿದ್ದೀನಿ. ಮಿಂಕು ದೂರದ ನೋಟ ಬೀರುವನು, ಆದರೆ ಯಾರು ಬರುವುದು ಕಾಣಿಸುವುದಿಲ್ಲ. ಅರೇರೆ, ನಾವು ಈ ದಿನ ಫುಲ್ ಎಂಜಾಯ್ ಮಾಡೋದಿದೆ. ಬೆಟ್ಟ ಹತ್ತೋದಿದೆ, ಹಣ್ಣು ಹಂಪಲು ತಿನ್ನೋದಿದೆ, ಈಜಾಡೋದಿದೆ, ಮತ್ತೆ ನೀವು ಪೇಟೆಯಿಂದ ತರೋ ತಿಂಡಿ ಕೂಡ ತಿನ್ನೋದಿದೆ. ಬೇಗ ಬನ್ನಿ ಫ್ರೆಂಡ್ಸ್. ಆಗ ಅಲ್ಲಿಗೆ ಕಾರೊಂದು ರೊಯ್ಯನೆ ಬಂದು ನಿಲ್ಲುತ್ತದೆ. ಅದರಿಂದ ಮಿಂಕುವಿನ ಗೆಳೆಯರು ಬಂದಿಳಿಯುತ್ತಾರೆ. ಹಾಯ್ ಫ್ರೆಂಡ್ಸ್, ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ವಾವ್, ಈ ಕಾಡು ಎಷ್ಟು ಬದಲಾಗಿದೆ ಅಲ್ವಾ ಮಿಂಕು? ಹೌದಾ, ನನ್ಗೆ ಇಲ್ಲೇ ಇದ್ದು ಗೊತ್ತೇ ಆಗಿಲ್ಲ. ಸಿಟಿಗೆ ಹೋದ್ಮೇಲೆ ಕಾಡಿನ ಎಲ್ಲಾ ಮಜಾನೂ ಕಳ್ಕೊಂಡ್ಬಿಟ್ವಿ. ಈಗ ಇಲ್ಲಿ ಕಾಲಿಟ್ಟ ತಕ್ಷಣ ಏನೋ ಒಂದು ನೆಮ್ಮದಿ. ಹೌದಾ, ಆದ್ರೆ ನನಗೆ ಈ ಕಾಡು ತುಂಬಾ ಬೋರ್ ಅನ್ನಿಸ್ತಿದೆ. ಆದಷ್ಟು ಬೇಗ ನಿಮ್ಮ ಹತ್ರನೇ ಸಿಟಿಗೆ ಬರ್ಬೇಕು ಅಂತ ಆಸೆ ಆಗ್ತಿದೆ. ನೀನ್ ಯಾವತ್ತು ಸಿಟಿಲಿ ಇರ್ಲೇ ಇಲ್ಲ ಅಲ್ವಾ? ಅದಕ್ಕೆ ನಿಂಗೆ ಸಿಟಿ ಇಷ್ಟ ಆಗುತ್ತೆ. ದಿನ ಬೆಳಗಾದ್ರೆ ಪೊಲ್ಯೂಷನ್, ವಾಹನಗಳ ಸದ್ದು, ಬೆಳಗ್ಗೆಯಿಂದ ಸಂಜೆ ತನಕ ಅದು ಇದು ಅಂತ ಬ್ಯುಸಿ ಆಗಿರೋರು. ಛೇ, ನನಗಂತೂ ಸಾಕಾಗಿದೆ ಸಿಟಿ ಜೀವನ. ಆದ್ರೂ ನಿಂಗೆ ಅಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನ್ಬೋದು. ಯಮ್ಮಿ, ನನಗೆ ಅದನ್ನ ನೆನ್ಸ್ಕೊಂಡ್ರೆ ಬಾಯೆಲ್ಲ ನೀರುರುತ್ತೆ. ನಿಂಗೆ ಅವೆಲ್ಲ ಹಾಳು ಮೂಳು ಇಷ್ಟ ಅಂತ ನಮಗ್ ಗೊತ್ತು, ಅದಕ್ಕೆ ತಂದಿದ್ದೀವಿ. ದಾರಿಯಲ್ಲಿ ನಡೀತಾ ತಿನ್ಕೊಂಡ್ ಬಾ. ಹರ್ರೇ, ಫುಲ್ ಮಜಾ ಮಾಡೋಣ ಬನ್ನಿ. ಮಿಂಕು ತನ್ನ ಗೆಳೆಯರ ಜೊತೆಗೆ ನಂದವನ ಸುತ್ತಾಟ ಶುರು ಮಾಡ್ತಾನೆ. ಮಿಂಕು ಕೈಯಲ್ಲಿ ಚಿಪ್ಸ್ ಪ್ಯಾಕೆಟ್ ಹಿಡ್ಕೊಂಡು ಚಪ್ಪರಿಸಿಕೊಂಡು ತಿನ್ನುತ್ತಾ ರುಚಿಯನ್ನ ಆಸ್ವಾದಿಸುತ್ತಾನೆ. ಮಿಂಕು, ನೀನು ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ದೀಯಾ? ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳೇ ಇಲ್ಲ ನೀನು. ಓ, ಐ ಆಮ್ ಸಾರಿ ಫ್ರೆಂಡ್ಸ್, ನಾನು ಈ ಚಿಪ್ಸ್ ತಿನ್ನೋದ್ರಲ್ಲೇ ಕಾಣದೋಗಿದ್ದೀನಿ. ನೀವ್ ಯಾವ ರೀತಿ ಎಂಜಾಯ್ ಮಾಡೋಕ್ ಇಷ್ಟಪಡ್ತೀರಾ? ಲೈಕ್ ಈಜಾಡೋದು, ಮರ ಹತ್ತೋದು, ಬೆಟ್ಟದಲ್ಲಿ ಜಾರ್ಬಂಡಿ ಆಡೋದು, ಹಣ್ಣು ಹಂಪಲು ಕಿತ್ತು ತಿನ್ನೋದು, ಬಂಡಿಗಳಲ್ಲಿ ನೇತಾಡೋದು, ಯಾವ ತರ ಫ್ರೆಂಡ್ಸ್? ಅರೆ, ಇದಂತೂ ಸ್ವರ್ಗನೇ ಬಿಡು. ಟ್ರೈ ಮಾಡ್ತೀವಿ. ಮೊದಲಿಗೆ ಜಲಪಾತದ ಕಡೆ ಹೋಗೋಣ ಬಾ. ಸರಿ, ಇದು ಒಳ್ಳೆ ಆಯ್ಕೆ. ನಾವೀಗ ಜಲಪಾತದ ಕಡೆಗೆ ಹೋಗೋಣ. ಎಲ್ಲರೂ ಜಲಪಾತದ ಕಡೆಗೆ ಹೋಗುವರು. ಅಲ್ಲಿ ಎತ್ತರದಿಂದ ನೀರು ಧರೆಗೆ ಧುಮುಕುವುದನ್ನು ಕಂಡು ಮಿಂಕುವಿನ ಗೆಳೆಯರು ಅಚ್ಚರಿ ಮತ್ತು ಸಂಭ್ರಮ ಪಡುತ್ತಾರೆ. ವಾವ್, ಇಂಥ ಸೌಂದರ್ಯ ನೋಡು ಕಾಡಿಗೆನೆ ಬರ್ಬೇಕು. ನಾನು ಲಾಸ್ಟ್ ವೀಕ್ ವಾಟರ್ ಪಾರ್ಕ್ ಗೆ ಹೋಗಿದ್ದೆ. ಅಲ್ಲಿ ಒಂದು ಪುಟ್ಟ ಜಲಪಾತ ಇತ್ತು. ಅದನ್ನ ನೋಡಿನೇ ನಂಗೆ ಖುಷಿ ಆಗಿತ್ತು. ಅಂತದ್ರಲ್ಲಿ ಇಷ್ಟು ದೊಡ್ಡ ಜಲಪಾತ ನೋಡುವಾಗ ಅದು ಯಾವ ಲೆಕ್ಕನೂ ಅಲ್ಲ. ಅದು ಬೇರೆ, ಅದನ್ನ ನೋಡೋಕೆ 1,000 ರೂಪಾಯಿ ಕೊಟ್ಟಿದ್ದೆ. ಏನು, 1,000ನಾ? ಅಬ್ಬಬ್ಬಾ, ಇಲ್ಲಿ ಫ್ರೀಯಾಗೆ ನೋಡ್ಬೋದು. ಮತ್ತೆ ನಮಗ್ ಯಾವಾಗ ಬೇಕೋ ಆವಾಗೆಲ್ಲ ನೋಡ್ಬೋದು, ಆಡ್ಬೋದು ಅಲ್ವಾ? ನಿಜ, ಒಂದರ್ಥದಲ್ಲಿ ನಾನೇ ಅದೃಷ್ಟವಂತ ಹಾಗಾದ್ರೆ.
ಗೊತ್ತಿಲ್ಲ. ನಂಗೂನು ಹಾಗೆ ಅನ್ನಿಸ್ತದೆ, ಆದ್ರೆ ಜೋರ್ ಹಸು ಆಗ್ತಿದೆ. ಏನಾದ್ರೂ ತಿನ್ನಲು ಸಿಕ್ಕ್ರೆ ಹೊಟ್ಟೆ ತುಂಬಾ ತಿನ್ಕೊಂಡು ಮತ್ತೆ ಆಟ ಮುಂದುವರಿಸಬಹುದಿತ್ತು. ಓಹೋ, ಈಗ ನಾವು ಊಟ ಮಾಡಲು ಮನೆಗೆ ಹೋಗ್ಬೇಕು. ಆದ್ರೆ ಫ್ರೆಂಡ್ಸ್, ನನ್ನಮ್ಮ ನಿಮ್ಗೆ ರುಚಿಯಾದ ಅಡ್ಗೆ ಮಾಡಿ ಹಾಕಲ್ಲ. ದಿನ ನಾನ್ ತಿನ್ನೋ ಆಹಾರನೇ ನಿಮ್ಗೆ ಬೇಯಿಸ್ಕೊಡ್ತಾರೆ. ಯಾವ್ದಾದ್ರೇನು, ನನ್ಗೆ ಒಟ್ಟಲ್ಲಿ ಹೊಟ್ಟೆ ತುಂಬಿದ್ರೆ ಆಯ್ತಪ್ಪ. ಆದ್ರೆ ನಿನ್ ಮನೆಗೆ ಹೋಗೋಕೆ ಇನ್ನು ತುಂಬಾ ದೂರ ಇದೆ. ಆಟ ಆಡಿ ಆಡಿ ಮೈಯಲ್ಲಿದ್ದ ಶಕ್ತಿ ಎಲ್ಲ ಖಾಲಿ ಆಗಿದೆ. ಹೌದು, ಅದು ನಿಜ. ಈಗೇನ್ ಮಾಡೋದು? ಈ ಕಾಡಿನ ನಡುವೆ ಒಂದು ದೊಡ್ಡ ತೋಟ ಇದೆ. ಅಲ್ಲಿ ರುಚಿ ರುಚಿಯಾದ ವಿಧ ವಿಧವಾದ ಹಣ್ಣು ಬೆಳೀತದೆ, ಜೇನು ಕೂಡ ಸಿಗುತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ತಿನಿಸು ಸಿಗುತ್ತದೆ. ಆದ್ರೆ ನಿಮಗಿದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದಂತೂ ನಿಜವಾಗ್ಲೂ ಯಮ್ಮಿ ವಿಷಯ. ಇಷ್ಟ ಆಗ್ತಾ ಏನು? ನಮಗಂತೂ ಸಾಹಸ ಮಾಡಿ ತಿನ್ನಲಂತೂ ತುಂಬಾ ಇಷ್ಟ. ಓ, ನಿಜವಾಗ್ಲೂ? ಹಾಗಾದ್ರೆ ಬನ್ನಿ, ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಪಕ್ಕದಲ್ಲೇ ಇದೆ. ನಾನ್ ಅನ್ಕೊಂಡೆ ನೀವು ಸಿಟಿಲಿ ಒಳ್ಳೊಳ್ಳೆ ಫುಡ್ ತಿನ್ನೋದ್ರಿಂದ ಇವೆಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅಸಲಿ ಮಜಾ ಇರೋದು ಇಲ್ಲೇ ಮಿಂಕು. ನಿಂಗೇನು ಗೊತ್ತಿಲ್ಲ, ಸಿಟಿ ಲೈಫ್ ಫುಲ್ ಬೋರ್. ಇಂಥ ಸಾಹಸ ಮಾಡಲು ಅಲ್ಲಿ ಸಾಧ್ಯನೇ ಇಲ್ಲ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಹೋಗೋಣ, ಹೊಟ್ಟೆ ತುಂಬಾ ತಿನ್ನೋಣ. ಗೆಳೆಯರು ಅಲ್ಲಿಂದ ತೋಟದ ಕಡೆಗೆ ನಡೆಯುವರು. ಮರದ ಮೇಲೆ ಹತ್ತಿ ಹಣ್ಣು ಕೀಳುತ್ತಾ, ಬಳ್ಳಿಯಲ್ಲಿ ನೇತಾಡಿ ಆಟವಾಡುತ್ತಾ, ಹೊಟ್ಟೆ ತುಂಬಾ ತಿಂದುಕೊಂಡು ಮರದ ಕೆಳಗೆ ಆರಾಮದಲ್ಲಿ ತಣ್ಣನೆಯ ಗಾಳಿಯಲ್ಲಿ ಕುಳಿತುಕೊಂಡರು. ಎಷ್ಟು ಚೆನ್ನಾಗಿತ್ತು ಈ ತಿನಿಸುಗಳು. ವಾವ್, ಹೊಟ್ಟೆ ಫುಲ್ ಆಯ್ತು. ಮಿಂಕು ಹೇಳಿದ ಹಾಗೆ ಊರಿಂಗಂತೂ ಇರ್ಲಿಲ್ಲ. ಹಾಗಿದ್ರೆ ಸಾಕು, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಂಗದೇ ಖುಷಿ. ನಿಂಗ್ ಗೊತ್ತಾ ಮಿಂಕು, ಈ ತರ ಹಣ್ಣು ಹಂಪಲು ಜೇನು ತಿನಿಸುಗಳಿಗೆ ಸಿಟಿಯಲ್ಲಿ ನೂರಾರು ಸಾವಿರಾರು ರೂಪಾಯಿ ಕೊಟ್ಟು ಕೊಂಡ್ಕೋಬೇಕು. ಅದು ಕೂಡ ಇಷ್ಟೊಂದು ತಾಜಾ ಇರಲ್ಲ. ಆದ್ರೆ ಇಲ್ಲಿ ಅದೆಲ್ಲ ಫುಲ್ ಫ್ರೀ ಆಗನೆ ಸಿಗ್ತಾ ಇದೆ. ನೀನೇ ಅದೃಷ್ಟವಂತ. ಈ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಆದ್ರೂ ಮುಂದಿನ ಸಲ ನನ್ನನ್ನ ಸಿಟಿ ಕರ್ಕೊಂಡು ಹೋಗಿ. ನಾನು ಕೂಡ ಸಿಟಿ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು. ಖಂಡಿತ ಹೋಗೋಣ ಮಿಂಕು. ಇನ್ನು ನೆಕ್ಸ್ಟ್ ಏನ್ ಮಾಡೋಣ? ಇಲ್ಲಿ ಬೆಟ್ಟದ ಹತ್ರ ಒಂದು ಜಾರ್ಬಂಡಿ ಜಾಗ ಇದೆ. ನಾವೆಲ್ಲ ಫ್ರೆಂಡ್ಸು ದಿನ ಸಂಜೆ ಅಲ್ಲಿಗೆ ಬಂದು ಆಟ ಆಡ್ತೀವಿ. ಬನ್ನಿ ಹೋಗೋಣ. ವಾವ್, ಜಾರ್ಬಂಡಿನ ಝೀ ಅಂತ ಜಾರ್ಕೊಂಡು ಆಟ ಆಡ್ಬೋದು. ಅವರೆಲ್ಲರೂ ಜಾರುಬಂಡಿ ಬೆಟ್ಟದ ಕಡೆಗೆ ಹೋಗುವರು. ಅದೊಂದು ಸುಂದರವಾದ ಪ್ರದೇಶ. ಅಲ್ಲಿ ನುಣುಪಾದ ಜಾರುಬಂಡಿ ಇರುತ್ತದೆ. ಮಿಂಕುವಿನ ಗೆಳೆಯರಿಗೆ ಅದನ್ನ ಕಂಡು ಸಂಭ್ರಮವೋ ಸಂಭ್ರಮ. ಎಲ್ಲರೂ ಜಾರುಬಂಡಿಯನ್ನು ಹತ್ತಿಕೊಂಡು ಕೆಳಗೆ ಜಾರುತ್ತಾ ಆಡತೊಡಗಿದರು. ಈ ರೀತಿ ಸುಮಾರು ಹೊತ್ತು ಆಟವಾಡಿ ಖುಷಿ ಪಟ್ಟುಕೊಂಡರು. ಫ್ರೆಂಡ್ಸ್, ಕತ್ಲಾಗ್ತಾ ಬಂತು. ನಾವಿನ್ ಬೇಗ ಮನೆಗ್ ತಲುಪಬೇಕು, ಇಲ್ಲ ಅಂದ್ರೆ ಅಮ್ಮ ಖಂಡಿತ ಬೈತಾರೆ. ಹಾಗಿದ್ರೆ ಬೇಗ ಹೋಗೋಣ ಫ್ರೆಂಡ್ಸ್. ನನ್ಗೆ ಕತ್ಲಂದ್ರೆ ತುಂಬಾ ಭಯ. ಅಯ್ಯೋ, ನಾವೆಲ್ಲ ಜೊತೆಗಿದ್ದಾಗ ಯಾಕೆ ಹೆದರ್ಕೋಬೇಕು? ಒಂದ್ ವೇಳೆ ಭಯ ಆದ್ರೆ ನಾವೆಲ್ಲ ಕೈ ಕೈ ಹಿಡ್ಕೊಂಡು ಹಾಡ್ ಹೇಳ್ತಾ ಜಿಗಿದು ಜಿಗಿದು ಮನೆಗೆ ಹೋಗೋಣ. ಏನಂತೀರಾ? ಹಾ, ಈ ಐಡಿಯಾ ತುಂಬಾ ಚೆನ್ನಾಗಿದೆ. ಬನ್ನಿ ಮನೆ ಕಡೆ ಹೋಗೋಣ. ಮಿಂಕು ಮತ್ತು ಗೆಳೆಯರು ಮನೆ ಕಡೆಗೆ ನಡೆಯುವರು. ಸೂರ್ಯಾಸ್ತದ ತಂಪು ಬೆಳಕಿನಲ್ಲಿ ತಮ್ಮ ಇಡೀ ದಿನದ ತುಂಟಾಟಗಳ ಬಗ್ಗೆ ನೆನೆದು ನಗುತ್ತಾ ಖುಷಿಪಟ್ಟು ನಡೆಯುತ್ತಿದ್ದರು. ಆದರೆ ಅಷ್ಟರಲ್ಲೇ ಕತ್ತಲು ಆವರಿಸಿಕೊಂಡಿತ್ತು. ಅವರಲ್ಲಿ ಸಣ್ಣಗೆ ಭಯ ಶುರುವಾಯಿತು. ಮಿಂಕು, ಕತ್ತಲಾಗ್ತಿದ್ದಂಗೆ ಸ್ವಲ್ಪ ಭಯ ಆಗ್ತಿದೆ. ರಸ್ತೆ ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಮನೆ ಇನ್ನು ಎಷ್ಟು ದೂರ ಇದೆ? ಏನು ಹೆದರ್ಕೋಬೇಡಿ ಫ್ರೆಂಡ್ಸ್, ನಾನು ಯಾವಾಗ್ಲೂ ನಡೆದಾಡುವ ಜಾಗ ಇದು. ಈ ರಸ್ತೆ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಸ್ವಲ್ಪ ದೂರ ಅಷ್ಟೇ. ಹಾ ಸರಿ, ಬೇಗ ಬೇಗ ಹೋಗೋಣ. ದೆವ್ವ ಏನಾದ್ರೂ ಬಂದ್ರೆ? ಅಯ್ಯೋ, ನೀನಿನ್ನೂ ದೆವ್ವಗಳನ್ನ ನಂಬ್ತೀಯಾ? ಯಾವ ದೆವ್ವನೂ ಇಲ್ಲ. ಆದ್ರೂ ಈ ಕತ್ಲೆಗೆ ನಂಗೆ ಜೋರ್ ದೆವ್ವದ ಭಯ ಶುರುವಾಗಿದೆ. ಅಷ್ಟರಲ್ಲಿ ಅವರಿಗೆ ಏನೋ ಸದ್ದು ಕೇಳಿಸಿದಂತಾಗುತ್ತದೆ. ಅವರೆಲ್ಲರೂ ಒಮ್ಮೆಲೆ ಹಿಂದಿರುಗಿ ನೋಡುತ್ತಾರೆ.
ಏನು ಇಲ್ಲ ಫ್ರೆಂಡ್ಸ್, ಸುಮ್ನೆ ಭಯ ಪಡ್ಕೊಂಡ್ವಿ. ಮೋಸ್ಟ್ಲಿ ಮರದ ಗೆಲ್ ಮುರಿದು ಬಿತ್ತು ಅನ್ಸುತ್ತೆ. ಬನ್ನಿ ಮುಂದೆ ಹೋಗೋಣ. ಮಿಂಕು ಧೈರ್ಯ ಹೇಳಿದನಾದರೂ ಅವನಲ್ಲೇ ಭಯ ತುಂಬಿತ್ತು. ಅಯ್ಯೋ ಓಡಿ ಫ್ರೆಂಡ್ಸ್. ಹೀಗೆಂದು ಒಮ್ಮೆಲೆ ಮಿಂಕು ಅಲ್ಲಿಂದ ಕಾಲ್ಕಿತ್ತನು. ಅರೆ, ಇವನೇನೋ ಧೈರ್ಯವಂತ, ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಅನ್ಕೊಂಡ್ರೆ ನಮ್ಗಿಂತ ಮೊದ್ಲೇ ಓಡೋದ. ಅಷ್ಟರಲ್ಲಿ ಇನ್ನೊಂದು ಸದ್ದು ಕೇಳಿಸುತ್ತದೆ. ಆಗ ಉಳಿದವರೆಲ್ಲ ಭಯಪಟ್ರು. ಅರೆ ಫ್ರೆಂಡ್ಸ್, ಇಲ್ಲಿ ನಿಲ್ಲೋದ್ ಬೇಡ, ಓಡೋಣ. ರಾತ್ರಿ ಮಿಂಕುವಿನ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂರುವರು. ಈ ಮಿಂಕು ಚಿಕ್ಕವನಿಂದಲೇ ಬರೀ ಪುಕ್ಲ. ಅವನಿಗೆ ದೆವ್ವ ಅಂದ್ರೆ ಭಯ. ರಾತ್ರಿ ಒಬ್ನೇ ಬಾತ್ರೂಮ್ಗೂ ಹೋಗಲ್ಲ. ಏನ್ ಮಮ್ಮಿ ನೀನು, ನನ್ ಮಾನ ಕಳಿಬೇಡ, ಫ್ರೆಂಡ್ಸ್ ಇದ್ರು. ಆದ್ರೂ ಒಂಥರ ಮಜಾ ಆಯ್ತು ಫುಲ್ ಡೇ ಆಂಟಿ. ಕೇಳಿ ಸಂತೋಷವಾಯ್ತು ಮಕ್ಳೇ. ಪ್ರಕೃತಿಯ ಜೊತೆಗೆ ಬದುಕೋದು ಅಂದ್ರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ. ಪ್ರಕೃತಿ ನಮಗೋಸ್ಕರ ಎಲ್ಲವನ್ನ ಫ್ರೀ ಆಗಿ ಕೊಟ್ಟಿದೆ. ಆದ್ರೆ ಮನುಷ್ಯರು ಮಾತ್ರ ಸಿಟಿ ಮಾಡ್ಕೊಂಡು ಎಲ್ಲವನ್ನ ವ್ಯಾಪಾರ ಮಾಡ್ತಿದ್ದಾರೆ. ಈಗ ನಾವು ನೀವು ಕೂಡ ದುಡ್ಡು ಕೊಟ್ಟೇ ತಗೋಬೇಕಾದ ಪರಿಸ್ಥಿತಿ ಇದೆ. ಆದ್ರೆ ಮುಂದೆ ನಾವು ಉಸಿರಾಡೋ ಗಾಳಿ ಕೂಡ ಮಾರಾಟ ಆಗೋ ಸ್ಥಿತಿ ಬಂದ್ರೆ ಮತ್ತಿನ್ನೇನು ಉಳಿದಿದೆ ಹೇಳಿ? ನಮ್ಗೆ ಇಷ್ಟೆಲ್ಲ ವಿಷಯ ಗೊತ್ತೇ ಇರ್ಲಿಲ್ಲ ಆಂಟಿ. ನಾವು ಪ್ರಕೃತಿನ ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನಮ್ಗೆ ಕಾಡ್ ಬೇಕು. ಮರಗಳನ್ನ ಕಡಿಬಾರ್ದು. ಸಿಟಿಗಳಲ್ಲೂ ಅಲ್ಲಲ್ಲಿ ಮರಗಳನ್ನ ಬೆಳೆಸ್ಬೇಕು. ನಾವು ಖಂಡಿತ ಈ ಕೆಲಸಗಳನ್ನ ಮಾಡ್ತೀವಿ. ಆದಷ್ಟು ಪ್ರಕೃತಿಯ ಮಡಿಲಲ್ಲೇ ಬದುಕೋಕೆ ಪ್ರಯತ್ನಿಸ್ತೀವಿ. ಶುದ್ಧವಾದ ಆಹಾರ, ನೀರು, ಗಾಳಿ ಸೇವಿಸ್ತೀವಿ ಆಂಟಿ. ಒಳ್ಳೆ ವಿಷಯ ಮಕ್ಳೇ. ಈಗ ಹೊಟ್ಟೆ ತುಂಬಾ ತಿಂಡಿ ತಿನ್ನಿ. ಈ ತರ ಅಡುಗೆ ನೋಡ್ದೆ ತುಂಬಾ ಸಮಯ ಆಯ್ತು. ಬಾಯಲ್ಲಿ ನೀರು ಓಡ್ತಿದೆ. ಅರೆ, ನಾನ್ ಅನ್ಕೊಂಡೆ ಇವ್ರಿಗೆಲ್ಲ ಈ ಫುಡ್ ಇಷ್ಟ ಆಗಲ್ಲ ಅಂತ. ಆದ್ರೆ ಇವ್ರೇನು ಹೀಗ್ ಇಷ್ಟ ಪಡ್ಕೊಂಡ್ ತಿಂತಿದಾರಲ್ಲ, ಆಶ್ಚರ್ಯ. ಮಿಂಕು, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು. ನಿಂಗೆ ಇಷ್ಟ ಆಗದೆ ಇದ್ದಿದ್ ತಿಂಡಿ ಇವ್ರಿಗೆ ಹೇಗಿಷ್ಟ ಆಯ್ತು ಅಂತ ತಾನೆ? ಮನೆಯಲ್ಲೇ ತಯಾರಾದ ತಿಂಡಿ ಯಾವತ್ತಿಗೂ ಒಳ್ಳೇದು. ಇವರಿಗೆಲ್ಲ ಅದ್ರ ಬೆಲೆ ಗೊತ್ತಿದೆ. ನಿಜ ಮಿಂಕು, ನಿಂಗೆ ಇಷ್ಟೊಂದು ಒಳ್ಳೆ ಫುಡ್ ಸಿಗ್ತಾ ಇದೆ ಅಂದ್ರೆ ನೀನೇ ಅದೃಷ್ಟವಂತ. ಸರಿ ಮಕ್ಳೇ, ಬೇಗ ತಿಂದು ಹೊರಗೆ ಹುಣ್ಣಿಮೆ ಬೆಳಕಲ್ಲಿ ಸ್ವಲ್ಪ ಹೊತ್ತು ಆಟವಾಡಿ. ಹೂ ಸರಿ ಆಂಟಿ. ಮನೆಯ ಹೊರಗೆ ತಂಪು ತಂಗಾಳಿಯಲ್ಲಿ ಚಂದಿರ ಬೆಳಗುತ್ತಿದ್ದ. ಮಕ್ಕಳು ಹೊರಗೆ ಅಂಗಳದಲ್ಲಿ ಕುಳಿತಿದ್ದರು. ವಾವ್, ಎಂತ ಅದ್ಭುತ ವ್ಯೂ! ಚಂದ್ರನ ಬೆಳಕು ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಮನೆ ಟೆರೆಸ್ ಮೇಲೆ ಕೂತು ಚಂದ್ರನನ್ನ ನೋಡ್ತೀವಿ ಅಲ್ಲಿ. ಆದ್ರೆ ಕಾಡಿನ ಮನೆಯಲ್ಲಿ ನೋಡುವ ಚಂದನೇ ಬೇರೆ. ಹೌದು, ನಿಜ. ನನ್ಗೆ ಚಂದ್ರನ ಮೇಲೆ ಏನೋ ಕಾಣ್ತಿದೆ, ಕಪ್ಪು ಕಲೆಗಳು. ಅದು ನಮ್ಮ ಮುತ್ತಾತನ ತಾತನ ತಾತನ ಮುಖ ಅಂತೆ. ಹೌದಾ? ತಾತ ಅಷ್ಟು ದೂರ ಅಲ್ಲಿಗೆ ಹೇಗೆ ಹೋದ್ರು? ಅದೊಂದು ದೊಡ್ಡ ಕತೆ. ನಮ್ಮ ಸಂತತಿಗೆ ಆವಾಗ ಯಾವ ದೇವ್ರೂ ಇರ್ಲಿಲ್ಲ. ಐ ಮೀನ್, ನಾವು ಯಾವ ದೇವ್ರನ್ನು ನಂಬ್ತಿರ್ಲಿಲ್ಲ. ಮತ್ತೆ ಬಾಕಿಯವರೆಲ್ಲ ಯಾರು ನಂಬ್ತಾ ಇದ್ರು? ಅಂದ್ರೆ ನಮ್ಮ ಸಂತತಿಯವರು, ನಮ್ಮ ಮುತ್ತಾತಂದರು? ಅಷ್ಟೆಲ್ಲ ನಂಗೆ ಗೊತ್ತಿಲ್ಲ. ಇದು ನನ್ನ ಅಜ್ಜಿ ಅಮ್ಮ ಹೇಳಿದ ಕತೆಗಳು. ಆಗ ಮಿಂಕುವಿನ ಅಮ್ಮ ಅಲ್ಲಿಗೆ ಹೊರಗೆ ಬರುವರು. ಏನ್ ಮಕ್ಳೇ, ಗಂಭೀರವಾದ ಚರ್ಚೆ ನಡೀತಿದೆ? ಹೌದು ಆಂಟಿ, ಮಿಂಕು ನಮ್ಗೆ ಚಂದ್ರನ್ ಮೇಲೆ ಕಾಣಿಸ್ತಾ ಇರೋ ನಿಮ್ಮ ಮುತ್ತಾತನ್ ಬಗ್ಗೆ ಹೇಳ್ತಿದ್ದ. ಆ ಕತೆ ನಮ್ಗೂ ಹೇಳ್ತೀರಾ ಪ್ಲೀಸ್? ಖಂಡಿತ ಹೇಳ್ತೀನಿ. ಕಾಡಿನ ಎಲ್ಲಾ ಪ್ರಾಣಿಗಳು ಪ್ರಕೃತಿಯನ್ನ ಆರಾಧಿಸ್ತಾ ಇದ್ರೆ ನಮ್ಮ ಸಂತತಿ ಯಾರನ್ನು ಆರಾಧಿಸ್ತಾನೆ ಇರ್ಲಿಲ್ಲ. ಯಾಕೆ ಆಂಟಿ? ಆಗ ನಿಮ್ಗೆ ಯಾರು ದೇವ್ರು ಇರ್ಲಿಲ್ವಾ? ಹಾಗಲ್ಲ, ನಮ್ಗೆ ಆಗ ದೇವರನ್ನ ಆರಾಧಿಸುವ ಅವಶ್ಯಕತೆನೇ ಇರ್ಲಿಲ್ಲ. ನಾವಿದ್ದ ಜಾಗದಲ್ಲೇ ಬೇಕಾದಷ್ಟು ಕ್ಯಾರೆಟ್ಗಳು ಸಿಗುತ್ತಿದ್ವು. ಯಾರಿಗೂ ದುಡಿಯುವ ಅವಶ್ಯಕತೆನೇ ಇರ್ಲಿಲ್ಲ. ಅಷ್ಟು ಶ್ರೀಮಂತರಾಗಿದ್ದೆವು. ಹಾಗಿದ್ರೆ ನೀವು ದೇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಆಂಟಿ? ದೇವ್ರು ವರ ಕೊಟ್ಟಿದ್ದಕ್ಕೆ ತಾನೇ ನೀವು ಶ್ರೀಮಂತರಾಗಿದ್ದು. ನಿಜ ಬಿಂಗು, ಇಷ್ಟು ಸಣ್ಣವನು ನೀನು, ನಿಂಗಿದೆಲ್ಲ ಗೊತ್ತಾಗುತ್ತೆ. ಆದ್ರೆ ನಮ್ಮ ಪೂರ್ವಿಕರಿಗೆ ಇವೆಲ್ಲ ತಲೆಗೆ ಹೋಗಿರ್ಲಿಲ್ಲ. ಮತ್ತೆ ಮುತ್ತಜ್ಜ ಯಾಕೆ ಚಂದ್ರಲೋಕಕ್ಕೆ ಹೋಗಿದ್ದು? ಏನಾಯ್ತು?
ಸಮಯ ಯಾವತ್ತಿಗೂ ಒಂದೇ ರೀತಿ ಇರಲ್ಲ ಮಕ್ಳೇ. ನಾವು ವಿಧಿಯ ಆಟಕ್ಕೆ ಶರಣಾಗ್ಲೇಬೇಕು. ಎಲ್ಲೆಂದ್ರಲ್ಲಿ ಬೇಕಾಬಿಟ್ಟಿಯಾಗಿ ಸಿಗುತ್ತಿದ್ದ ಕ್ಯಾರೆಟ್ ಕ್ರಮೇಣ ಕಡಿಮೆ ಆಗ್ತಾ ಬಂತು. ಓ, ಆಮೇಲೆ ಅವರೆಲ್ಲ ಏನ್ ಮಾಡಿದ್ರು ಆಂಟಿ? ನಮ್ಮ ನೆರೆಹೊರೆಯ ಬೇರೆ ಪ್ರಾಣಿಗಳು ದೇವರಲ್ಲಿ ಬೇಡ್ಕೊಳ್ಳಿ ಅಂತ ಸಲಹೆ ಕೊಟ್ರು. ಮತ್ತೆ ಕೆಲವು ಬೇರೆ ಕಾಡಿಗೆ ಹೋಗಿ ಅಂತ ಸಜೆಸ್ಟ್ ಮಾಡಿದ್ರು. ಆಗ ನಮ್ಮ ಪಿಜ್ಜಾ ನಾಯಕರಾಗಿದ್ರು. ಅವರು ಏನ್ ನಿರ್ಧಾರ ತಗೊಂಡ್ರು ಆಂಟಿ? ದೇವ್ರನ್ನು ಬೇಡ್ಕೊಂಡ್ರಾ? ಇಲ್ಲ ಮಕ್ಳೇ, ಅವರು ಸ್ವಲ್ಪ ದುರಹಂಕಾರಿ ಸ್ವಭಾವದವರು. ಯಾರ ಮಾತನ್ನು ಸಲೀಸಾಗಿ ಕೇಳೋ ವ್ಯಕ್ತಿನೇ ಅಲ್ಲ. ಪರಿವಾರದವರನ್ನ ಒಂದ್ಗೂಡ್ಸಿ ಸೀದಾ ಬೇರೆ ಕಾಡಿಗೆ ಪ್ರಯಾಣವನ್ನ ಬೆಳೆಸೇ ಬಿಟ್ರು. ಅಲ್ಲೇನಾದ್ರೂ ಆಹಾರ ಸಿಕ್ತಾ ಆಂಟಿ? ಸುಮಾರು ದೂರ ಹೋಗಿದ್ರ? ಆಹಾರ ಬಿಡು, ಸರಿಯಾಗಿ ನೀರು ಕೂಡ ಸಿಗ್ಲಿಲ್ಲ. ಪರಿವಾರದವರು ತುಂಬಾ ಮಂದಿ ಸದಸ್ಯರು ದಾರಿಯಲ್ಲಿ ಪ್ರಾಣ ಕಳ್ಕೊಂಡ್ರು. ಆದ್ರೂ ನಮ್ಮ ನಾಯಕನ ಹಠ ದುರಹಂಕಾರ ಮಾತ್ರ ಕಡಿಮೆನೆ ಆಗಿಲ್ಲ. ದೇವ್ರನ್ನ ಪ್ರಾರ್ಥಿಸದೆ ಹೋದ್ರೆ ಬೇರೆ ಆಪ್ಷನೇ ಇಲ್ಲ ಅಲ್ವಾ ಆಂಟಿ? ಇವರ ಹಠದಿಂದಾಗಿ ಪರಿವಾರದ ಸದಸ್ಯರನ್ನ ಕಳ್ಕೋಬೇಕಾಯ್ತು. ಆವತ್ತು ಹಾಗೇನೆ ಆಗಿತ್ತು ಮಕ್ಳೇ. ಆದ್ರೆ ಕೊನೆಗೆ ನಮ್ಮ ನಾಯಕನ ಶಕ್ತಿ ಎಲ್ಲ ಕಳೆದು ಹೋಯ್ತು. ದೀನನಾಗಿ ಕುಸಿದು ಬಿಟ್ರು. ಓ, ಆಮೇಲೆ ಏನಾಯ್ತು? ನೀವೆಲ್ಲ ಹೇಗೆ ಪಾರಾದ್ರಿ? ನಮ್ಮ ನಾಯಕನ ಬಾಯಿಯಿಂದ ದೇವ್ರೇ ನಮ್ಮನ್ನ ಕಾಪಾಡು ಎಂಬ ಉದ್ಧಾರ ಹೊರಗೆ ಬಂತು. ಜೊತೆಗಿದ್ದ ಪರಿವಾರದವರಿಗೆ ಇದನ್ನ ಕಂಡು ಆಶ್ಚರ್ಯನೂ ಆಯ್ತು. ಎಲ್ಲರೂ ಅಳುತ್ತಾ ಒಟ್ಟಾಗಿ ದೇವರನ್ನ ಪ್ರಾರ್ಥಿಸಿದ್ರು. ಆಗ ಕತ್ತಲೆ ಆವರಿಸುತ್ತಾ ಬಂತು. ಮೋಡಗಳು ಮಾಯವಾಯ್ತು. ಓ, ಆಮೇಲೆ ಏನಾಯ್ತು ಆಂಟಿ? ದೇವರು ಪ್ರತ್ಯಕ್ಷ ಆದ್ರ? ಆಗ ಆಕಾಶದಿಂದ ಒಂದು ಸದ್ದು ಕೇಳಿಸ್ತು. ಅದು ಶುಭ್ರ ಬೆಳಕಿನ ಚಂದ್ರನ ಮಾತು. ಎಲ್ಲರೂ ತಲೆ ಎತ್ತಿ ಮೇಲೆ ನೋಡಿದ್ರು. ನಾನು ನಿನ್ನನ್ನ ಕ್ಷಮಿಸಿದ್ದೇನೆ. ದೇವರನ್ನ ಆರಾಧಿಸಲಿಲ್ಲ ಎಂಬ ತಪ್ಪು ನಿನ್ನ ಮೇಲೆ ಹೊರಿಸ್ತಾ ಇಲ್ಲ. ಆದ್ರೆ ದೇವರು ಕೊಟ್ಟ ಅವಕಾಶಕ್ಕೆ ನೀನು ಕೃತಜ್ಞತಾಪೂರ್ವಕವಾಗಿ ಇರಲಿಲ್ಲ. ಅದಕ್ಕೆ ನಿನಗೆ ಈ ಶಿಕ್ಷೆ ಸಿಕ್ಕಿದ್ದು ಎಂದು ಚಂದ್ರನ ಕಡೆಯಿಂದ ಧ್ವನಿಯೊಂದು ಕೇಳಿಸಿತು. ಓ, ಇದಕ್ಕೆ ಏನು ಉತ್ತರ ಕೊಟ್ರು ಆಂಟಿ? ಕೊನೆಗೂ ಒಳ್ಳೇದಾಯ್ತಾ? ಹೌದು ಮಕ್ಳೇ, ಕೊನೆಗೂ ಒಳ್ಳೇದೇ ಆಯ್ತು. ದೇವ್ರು ಯಾವತ್ತೂ ಕೆಟ್ಟದ್ ಮಾಡಲ್ಲ. ಈ ಶಾಪ ವಿಮೋಚನೆಗೆ ಒಂದು ಅವಕಾಶ ಕೊಟ್ರು. ನಾಯಕನನ್ನ ಚಂದ್ರಲೋಕಕ್ಕೆ ಕರೆಸ್ಕೊಂಡು ಅಲ್ಲಿ ಸೇವೆ ಮಾಡ್ಲಿಕ್ಕೆ ಇರಿಸ್ಕೊಂಡ್ರು. ಭೂಮಿಯಲ್ಲಿ ಮತ್ತೆ ಪುನಃ ನಮ್ಮ ಸಂತತಿಯವರಿಗೆ ಬೇಕಾದಷ್ಟು ಆಹಾರ ಒದಗಿ ಬಂತು ಕೂಡ. ವಾವ್, ತುಂಬಾ ಚೆನ್ನಾಗಿತ್ತು. ನಂದವನ ಕಾಡಿನ ಪಯಣ, ಮೋಜು ಮಸ್ತಿ, ತಿಂಡಿ ತಿನಿಸು, ಕತೆ ಎಲ್ಲವೂ ಅದ್ಭುತ. ಹೀಗೆ ಯಾವಾಗ್ಲೂ ಬರ್ತಾ ಇರಿ ಮಕ್ಳೇ. ಈಗ ಎಲ್ಲರೂ ಚೆನ್ನಾಗಿ ನಿದ್ರೆ ಮಾಡಿ. ನಾಳೆ ಬೆಳಗ್ಗೆ ಬೇಗ ಹೊರಡೋದಿದೆ ಅಲ್ವಾ? ಸರಿ ಆಂಟಿ, ನನ್ಗೆ ನೀವು ಮಾಡಿ ತಿಂಡಿಯನ್ನ ಬೆಳಗ್ಗೆ ಕಟ್ಟಿಕೊಡಿ. ಪ್ರಯಾಣದಲ್ಲಿ ತಿನ್ನುತ್ತಾ ಹೋಗ್ತೇವೆ. ಆಗ್ಲಿ ಮಕ್ಳೇ, ಮಾಡಿ ಕೊಡ್ತೀನಿ. ಚೆನ್ನಾಗಿ ನಿದ್ರೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್ ಆಂಟಿ.